का शपथ करके इस मैदान में खेलने के लिए आज के दिन उतरे हुए दो खिलाड़ी, एक तरफ इमाम इनू तो दूसरी तरफ सलीम माइटी। पहली गेंद एक्स्ट्रा कवर्स की दिशा में खेला और व्हाट अ लवली फील्डिंग। हालांकि थ्रो पे ही 2-3 और रन मार सकते थे, जिस प्रकार की थ्रो किया है इन्होंने। एक बार गेंद मेरे ख्याल से जिस प्रकार से गेंद गई, शफीक is having a good amount of cramp in his body, no doubt. अच्छी गेंद, ब्लॉक बॉल, नकारात्मक उत्तर और एक डॉट बॉल। बढ़ रहा है उनको गेंद, फिर एक बार अच्छी गेंद, एक रन आसानी के साथ मिलेगा। दूसरी रन को भागने की कोशिश नहीं करेंगे बल्लेबाज। ಒಂದಕ್ಕೆ ನಗತ್ತವನ್ನು ಕಂಡುಕೊಳ್ತಾ ಇದೆ. ಸಲೀಂ ತೀರ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡಿಗೆ ಪಾಯಿಂಟ್ ಮೇಲ್ಭಾಗಕ್ಕೆ ಹೊಡೆತವನ್ನು ದಾಖಲಿಸಿದ್ರು. ಎರಡೊತ್ತು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನೆಟ್ಟ ನಡುವಿನ ನೇರ ಗಂಟಕ್ಕೆ ಹೊಡೆಯುವಂತ ಪ್ರಯತ್ನ, ಬ್ಯಾಟಿನ ಅಂಚಿಗೆ ಸವರಿಸಿರ್ತಕ್ಕಂಥ ಚೆಂಡು ಕೇವಲ ಒಂಟಿ ಒಟ್ಟು ಮಾತ್ರ. ಬಳಸಿದ ಪ್ರತಿಯೊಂದು ಹೊಡೆತ ಲಗಾತಾರ ಚೆಂಡು ಅಂಚಿನ ಬಳಸಿದ ಒಟ್ಟಿಗೆ ಮಾತ್ರ ಸೇರ್ತಾರೆ. ಮತ್ತೆ ಪುನಃ ಕಂಡಿರ್ತಕ್ಕಂಥ ಶ್ರೇಷ್ಠ ಆಟಗಾರ ಬುಮ್ ಸಲೀಂ ಈ ಹಂತದಲ್ಲಿ ಸೌದಿಯಲ್ಲಿ ಕೊನೆಯ 6 ಎಸೆತ ಸರಾಗವಾಗಿ ಸಲೀಂ ನೆಟ್ಟ ನಡುವಿನ ನೇರಗಂಟ ಲಾಂಗ್ ವಿಭಾಗದಿಂದ ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ವಿಭಾಗದ ಸೀಮಾ ರೇಖೆಯನ್ನು ಬಹಳಷ್ಟು ದೊಡ್ಡದಾಗಿರುವುದರಿಂದ ಡಿಸ್ಟೆನ್ಸ್ ಮಾತ್ರ ಪ್ರಾಪ್ತ ಆಗ್ತಾ ಇಲ್ಲ. ಈ ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗಕ್ಕೆ ಹೊಡೆಯುವಂತ ಪ್ರಯತ್ನ ಅತಿ ಹೆಚ್ಚಾಗಿ ಮಾಡಬೇಕಾಗ್ತದೆ. ನಾ ಹೇಳಿದ ಪ್ರಕಾರ ಕೊನೆ ಹಂತದಲ್ಲಿ ತಂಡವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಲೀಂ. ಈಗ ಸಲೀಂನ ತಂಡ ಬಹಳಷ್ಟು ದೊಡ್ಡ ಸಿಕ್ಸರ್ ಅನ್ನು ದಾಖಲಿಸಲು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಸಲೀಂ ತೀರ ಶಾರ್ಟ್ ಆಗಿ ಬಂದಿರತಕ್ಕಂಥ ರವೀಸ್ನ ಚೆಂಡು ಗಗನಕ್ಕೆ ಚಿಮ್ಮಿ ಬೀಳುವುದರ ಮುಖಾಂತರವಾಗಿ ಸಾಕಷ್ಟು ಮನಮೋಹಕ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಲೀಂ ಈ ಹಂತದಲ್ಲಿ ಈಗ ಮತ್ತೆ ಸಲೀಂ ಈ ಹಂತದಲ್ಲಿ ಕೊನೆ ಹಂತದಲ್ಲಿ ತಂಡದ ಕೈ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ತಂಡದ ಜೀವನದ ಆಟಗಾರ ಬುಮ್ ಸಲೀಂ ತಮಾಮ್ ಭಾಗದ ಬೌಂಡರಿಗಳ ಮೆರವಣಿಗೆಯನ್ನು ಕಳಿಸ್ತಾ ಇದ್ದಾನೆ. ಈ ಹಂತದಲ್ಲಿ ಮತ್ತವರು ದಾಖಲಿಸುವಂತ ಎಲ್ಲ ಲಕ್ಷಣಗಳು ಈಗ ಕಂಡುಕೊಳ್ತಾ ಇದೆ. 42.5 ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. 46 ಓಟವನ್ನು ದಾಖಲಿಸ್ತಾ ಇದೆ. ಕೊನೆ ಕ್ಷಣದಲ್ಲಿ ಸಲೀಂ ಯಶಸ್ವಿ ಆಟ ತಂಡದ ಕೈ ಹಿಡಿತಾ ಇದೆ. ಬಳಸುತ್ತ ಬರುತ್ತೆ ಹೊಡೆತ, ಬಿರುಸಿನ ಹೊಡೆತಕ್ಕೆ ಮನವನ್ನು ಮಾಡಿದ್ರು. ಲಾಗಾನೆಲ್ಲ ಒಂದೇಟ ಮಾತ್ರ ಬರುತ್ತೆ. ಈ ಹಂತದಲ್ಲಿ ಬಳಸುತ್ತ ಬರುತ್ತೆ ಕೊನೆ ಹಂತದಲ್ಲಿ ಸಲೀಂನ ತಂಡ ಬಹಳಷ್ಟು ಬಿರುಸಾಗಿ ಬರ್ತಾ ಇದೆ. ತಂಡವನ್ನು ಉಳಿಸುವಂತ ರನ್ ಅನ್ನು ಈ ಸಂದರ್ಭದಲ್ಲಿ ಸಲೀಂನ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಸಂಪೂರ್ಣವಾಗಿ ಆ ತಂಡವನ್ನು ಉಳಿಸುವ ಯಶಸ್ವಿ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಆಟಗಾರ ಸಲೀಂ ಈ ಹಂತದಲ್ಲಿ ಸಿಕ್ಸರ್ ಬೌಂಡ್ರಿ ಅದೇ ರೀತಿ 2 ಓಟವನ್ನು ದಾಖಲಿಸ್ತಾ ಇದ್ದಾನೆ. ನಿರಂತರವಾಗಿ 2 ಚೆಂಡು ಬಾಕಿ ಉಳಿತಾ ಇದೆ. ರವೀಸ್ ಮತ್ತೆ ಪುನಃ ಈಗ ರವೀಸ್ನ ಚೆಂಡು ಕವರ್ಸ್ ಮೇಲ್ಭಾಗಕ್ಕೆ ಸ್ವಲ್ಪ ಕಾಲ ಗಾಳಿಯಲ್ಲಿ ಕ್ಯಾಚ್ ಡ್ರಾಪ್. 3ನೇ ಜೀವದಾನ ಸಲೀಂಗೆ ತಲುಪ್ತಾ ಇದೆ. ಈ ಫೈನಲ್ ಪಂದ್ಯಕೂಟದಲ್ಲಿ ಈ ರೀತಿಯಾಗಿ ಕ್ಯಾಚ್ ಡ್ರಾಪ್ ಮಾಡುವಂತದ್ದು ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಸೆಲೆಕ್ಟೆಡ್ ತಂಡವಾಗಿರುವುದರಿಂದ ಈ ರೀತಿಯ ಕ್ಯಾಚ್ ಡ್ರಾಪ್ ಮಾಡುವಂತದ್ದು
starting. There's a nice point by ಸಲೀಂ. ಕೊನೆಯ ಒಂದು ಚೆಂಡು ಈ ಹಂತದಲ್ಲಿ ರಮೇಶ್ ಸಲೀಂ ತಂಡದ ಜೀವಾಳದ ಆಟಗಾರ. ಈ ಹಂತದಲ್ಲಿ ಕೊನೆ ಕ್ಷಣದಲ್ಲಿ ತಂಡಕ್ಕೆ ಜೀವ ತುಂಬುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಜರುಗ್ತಾ ಇದೆ. ಕೊನೆ ಹಂತದಲ್ಲಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ದಾಖಲಾತಿಯನ್ನು ಮಾಡಿರ್ತಕ್ಕಂಥ ಸಲೀಮ ಬೂಮ್ ಬೂಮ್ ಸಲೀಂ ಎನ್ನುವಂತ ಹೆಸರು ಹಾಗೆ ಉಳಿಸುವಲ್ಲಿ ಯಶಸ್ಸಿನ ಪಾತ್ರ ವಹಿಸ್ತಾ ಇದ್ದಾರೆ. ಅದು ವಿರಾಟ್ ಪರವಾಗಿ ನನ್ನ ಮುಖ್ಯ ವೇದಿಕೆ ಲೆಫ್ಟ್ ಸೈಡ್ ಅವರ ಅಭಿಮಾನಿಗಳು ಬಹಳಷ್ಟು ಮನರಂಜನೆಯಾಗಿ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿರತಕ್ಕಂಥ ರಾಜ್ಯ ಕಂಡಿರ್ತಕ್ಕಂಥ ಬೂಮ್ ಬೂಮ್ ಸಲೀಂ ತನ್ನ ತಂಡವನ್ನು ಉಳಿಸುವಲ್ಲಿ ಯಶಸ್ಸಿನ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಸಿದ್ಧಪಡಿತ ಆಟಗಾರಿಕೆ 55 ಅಂಕವನ್ನು ದಾಖಲಿಸಿ 56ರ ಟಾರ್ಗೆಟ್ ಅನ್ನು ಬಿಟ್ಟುಕೊಳ್ಳಲು ಯಶಸ್ಸಿನ ಆಟವನ್ನು ಆಡಿರ್ತಕ್ಕಂಥ ಸಲೀಂ ಆ ತಂಡದ ಜೀವಾಳದ ಆಟಗಾರ. ಸಂಪೂರ್ಣವಾಗಿ ಜೀವ ತುಂಬುವಂತ ಪ್ರಯತ್ನ ತನ್ನ ತಂಡಕ್ಕೋಸ್ಕರ ಮಾಡಿಬಿಟ್ಟಿದ್ದಾರೆ. ಕೊನೆಯ 6 ಚೆಂಡು ರಮೇಶ್ ಎಸ್ತಿರುವಂತದ್ದು ಬಹಳಷ್ಟು ದುಬಾರಿಯಾಗಿರ್ತಕ್ಕಂಥ ಎಸೆತಗಾರಿಕೆ. ಈ ರೀತಿಯ ಎಸೆತಗಾರಿಕೆಯಿಂದ